ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಟ್ಯಾರೋ ಕಡೆಯಿಂದ ಕರಿಯರ್ ರಿಲೇಟೆಡ್ ಏನ್ ಮೆಸೇಜ್ ಬರ್ತಾ ಇದೆ, ಕರಿಯರ್ ಅಲ್ಲಿ ಹೋಗ್ತಾ ಇದೆ ನಿಮ್ದು, ಕರಿಯರ್ ಅಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬರ್ತಾ ಇದೆ, ಲೆಟ್ ಸಿ. ಅಂಡ್ ಎಸ್, ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಓಕೆ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಲೆಟ್ ಸಿ. ನಾವು ಕರಿಯರ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದೀವಿ ಅಂಡ್ ಲುಕ್ ಎಟ್ ದ ಕಾರ್ಡ್ ಐ ಗಾಟ್, ಒನ್ ಆಫ್ ದಿ ಬೆಸ್ಟ್ ಕಾರ್ಡ್. ಓಕೆ. ಅಂಡ್ ಈ ಒಂದು ಪೊಸಿಷನ್ ರೀಚ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಂದು ಪಾಸ್ಟ್ ಬಗ್ಗೆ ಹೇಳ್ತಾ ಇದೆ, ನಿಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದೆ. ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ, ಎಷ್ಟು ಡಿಸಿಪ್ಲಿನ್ಡ್ ಆಗಿ ಇಲ್ಲಿ ತನಕ ಬಂದಿದ್ದೀರಾ, ಎಷ್ಟು ತಾಳ್ಮೆ ಇಟ್ಕೊಂಡು ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ದೀರಾ, ಎಷ್ಟೊಂದು ರೂಲ್ಸ್ ನ ಫಾಲೋ ಮಾಡಿದ್ದೀರಾ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀರಾ. ಅದೇ 9 to 5 ಜಾಬ್ ಆಗಿದ್ರು ಅದನ್ನ ತುಂಬಾ ಡಿಸಿಪ್ಲಿನ್ ಆಗಿ ಮಾಡಿದ್ದೀರಾ, ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟಿದ್ದೀರಾ. ಅಂಡ್ ಅದು ನಿಮ್ನ ಇಲ್ಲಿವರೆಗೂ ತಗೋ ಬಂದಿದೆ. ಆತ ಒಂದು ಎನರ್ಜೀಸ್ ಬರ್ತಾ ಇದೆ. ಫೈನಲಿ ಇಟ್ಸ್ ಮೋರ್ ಲೈಕ್ ಯು ಡಿಸರ್ವ್ ದಿಸ್. ಸಿ, ಇದೇನೋ ನಿಮಗೆ ಫೇವರ್ ಮಾಡ್ತಾ ಇರೋದಲ್ಲ. ನಿಮ್ ಕರಿಯರ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ, ಪ್ರಮೋಷನ್ ಆಗ್ತಾ ಇದೆ, ಅಪ್ರೈಸಲ್ಸ್ ವಾಟ್ ಎವರ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ನಾಟ್ ದಟ್ ಏನೋ ಒಂದು ದೇವ್ರು ನಿಮಗೆ ಫೇವರ್ ಮಾಡ್ತಾ ಇರೋದಲ್ಲ. ಯು ಡಿಸರ್ವ್ ದಿಸ್. ನಿಮ್ಮ ಒಂದು ಕಷ್ಟಕ್ಕೆ, ನಿಮ್ಮ ಒಂದು ಎಫರ್ಟ್ಗೆ ಪ್ರತಿಫಲ ಸಿಗ್ತಾ ಇರೋದು. ಆ ಥರ ಒಂದು ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ. ಅಂಡ್ ಯಾ, ಐ ಥಿಂಕ್ ಕರಿಯರ್ ಅಂತ ಬಂದ್ರೆ ದಿ ಬೆಸ್ಟ್ ಎನರ್ಜಿ. ಇವತ್ತೇನು ಅಂತ ಗೊತ್ತಿಲ್ಲ, ನನಗೆ ಎಲ್ಲದಕ್ಕೂ ಪಾಸಿಟಿವ್ ಮೆಸೇಜಸ್ ಬರ್ತಾ ಇದೆ. ಲವ್ ಲೈಫ್ ರೀಡಿಂಗ್ಸು ಮಾಡಿದೆ ನಾನು ಇದಕ್ಕೂ ಮುಂಚೆ. ಐ ಗಾಟ್ ವೆರಿ ಬ್ಯೂಟಿಫುಲ್ ಎನರ್ಜೀಸ್. ಕರಿಯರ್ ಅಂತ ಬಂದ್ರೆ ಐ ಆಮ್ ಸೀಯಿಂಗ್ ವೆರಿ ಬ್ಯೂಟಿಫುಲ್ ಥಿಂಗ್. ಪಬ್ಲಿಕ್ ರೆಕಗ್ನಿಷನ್, ಪಬ್ಲಿಕ್ ಅಲ್ಲಿ ಒಂದು, ಐ ಥಿಂಕ್ ನನಗೇನು ಅನಿಸ್ತಾ ಇದೆ, ನೀವು ಕರಿಯರ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅಷ್ಟು ಈಸಿಯಾಗಿರ್ಲಿಲ್ಲ ನಿಮ್ಮ ಒಂದು ಜರ್ನಿ. ತುಂಬಾ ಕಷ್ಟ ಇತ್ತು. ನಿಮ್ಮ ಬಾಸಸ್ ಎಲ್ಲ ತುಂಬಾ ಸೀರಿಯಸ್ ಆಗಿದ್ರು, ತುಂಬಾ ಸ್ಟ್ರಿಕ್ಟ್ ಬಾಸಸ್ ನಿಮಗೆ ಸಿಕ್ಕಿದ್ರು. ತುಂಬಾನೇ ಕಷ್ಟ ಇತ್ತು ನಿಮಗೆ. ತುಂಬಾ ಕ್ರಿಟಿಸಿಸಮ್ ಫೇಸ್ ಮಾಡಿದ್ದೀರಾ. ತುಂಬಾ ಒಂದು ಇಂಬ್ಯಾಲೆನ್ಸ್ ಸಿಚುವೇಶನ್, ಇನ್ನೊಬ್ರು ಯಾರಿಗೋ ಫೇವರ್ ಮಾಡೋದು, ನಿಮ್ನ ಒಂಥರ ದೂರದಲ್ಲಿ ಇಡೋದು, ನೆಪೋಟಿಸಮ್ ತುಂಬಾ ನೋಡಿದೀರಾ. ಬಟ್ ಯಾವಾಗ್ಲೂ ನಿಮಗೊಂದು ಕ್ವೆಶನ್ ಇತ್ತು, ನಾನೇನಾದ್ರೂ ಕರ್ಸ್ಡಾ, ನಂಗೇನಾದ್ರು ಶಾಪ ಗೀಪ ಬಂದಿದ್ಯಾ, ಲೈಕ್ ಯಾಕೆ ನಾನೇ ಯಾವಾಗ್ಲೂ ಕಾರ್ನರ್ ಆಗ್ತೀನಿ, ಯಾಕೆ ನಾನು ಅಂತ ಬಂದಾಗ ಜನ ಕಂಪೇರ್ ಮಾಡ್ಬಿಟ್ಟು ಬೆಸ್ಟ್ ಪರ್ಸನಿಗೆ ಕೊಡ್ತಾರೆ, ಯಾಕೆ ನಾನು ಎಫರ್ಟ್ ನೋಡ್ತಾ ಇಲ್ಲ, ಯಾಕೆ ಇಂಬ್ಯಾಲೆನ್ಸ್ ಆಗ್ತದೆ ನನ್ನ ಒಂದು ಕರಿಯರ್ ಜರ್ನಿಲಿ. ಅಟ್ ದ ಸೇಮ್ ಟೈಮ್ ಯಾಕೆ ನನಗೇನೆ ಡಿಫಿಕಲ್ಟ್ ಮ್ಯಾನೇಜರ್ಸ್ ಸಿಕ್ಕಿದ್ದಾರೆ, ನನಗೇನೆ ಯಾಕೆ ರಜಾ ಸಿಗ್ತಾ ಇಲ್ಲ, ಏನೋ ತುಂಬಾ ಕಷ್ಟಪಟ್ಟಿದ್ದೀರಾ ನೀವು. ತುಂಬಾ ಸಲ ಕ್ವೆಶನ್ಸ್ ಕೂಡ ಮಾಡಿದೀರಾ, ಯಾಕೆ ನಾನೇ ಅಂತ. ಬಟ್ ಲುಕ್ ಎಟ್ ದಿಸ್, ಅದ್ ನಿಮ್ನ ಎಲ್ಲಿ ತಗೊಂಡೋಗಿ ನಿಲ್ಸಿದೆ ಅಂದ್ರೆ, ಕರಿಯರ್ನ ನೀವು ಗ್ರಾಂಟೆಡ್ ಆಗಿ ಯಾವತ್ತು ತಗೊಂಡಿಲ್ಲ, ಇವಾಗ್ಲೂ ಕೂಡ ಅದನ್ನೇ ಹ್ಯಾಬಿಟ್ ಆಗಿ ತಗೊಬಂದಿದ್ದೀರಾ. ಅಂಡ್ ದಟ್ ಈಸ್ ದ ರೀಸನ್. ಏನೇ ಬರ್ಲಿ, ಏನೇ ಇನ್ನೊಂದು ಮತ್ತೊಂದು ಬರ್ಲಿ, ಬಟ್ ನಿಮ್ನ ರಿಪ್ಲೇಸ್ ಮಾಡೋದು ತುಂಬಾ ಕಷ್ಟ ಇದೆ. ಆತರ ಒಂದು ಎನರ್ಜಿ. ಅಂಡ್ ಇವಾಗ ನೀವು ಅನದರ್ ಒನ್ ಸ್ಟ್ರಿಕ್ಟ್ ಮ್ಯಾನೇಜರ್ ಬಾಸ್ ಆಗ್ತಾ ಇದ್ದೀರಾ, ಒಂದು ಡಿಸಿಪ್ಲಿನ್ ಮ್ಯಾನೇಜರ್ ಬಾಸ್. ಆತರ ಒಂದು ಎನರ್ಜಿ ಬರ್ತಾ ಇದೆ. ಲೆಟ್ಸ್ ಸಿ. Two of Pentacles energy. Again, ಎರಡೂನು Pentacles energy, perfect energy for a career reading. So I think ನೀವು ಇನ್ನೊಂದು ಆಪ್ಷನ್ ಕಡೆ ಹುಡುಕ್ತಾ ಇದ್ದೀರಾ. ಇನ್ನೊಂದು ಆಫರ್ ಬಂದಿದೆ ಪ್ರಾಬಬ್ಲಿ. ಇನ್ನೊಂದು ಜಾಬ್ ಚೇಂಜಿಂಗ್ ಆಗಿರ್ಬೋದು, ಆಲ್ಟರ್ನೇಟಿವ್ ವೇಲಿ ಸೈಡ್ ಬಿಸ್ನೆಸ್ ಆಗಿ ಇನ್ನೊಂದ್ ಕಡೆ ಸ್ಟಾರ್ಟ್ ಮಾಡ್ತಿರೋದು, ಈ ತರ ಎಲ್ಲ ಮಾಡ್ತಾ ಇದ್ದೀರಾ. ಐ ಗೆಸ್ ಇಟ್ಸ್ ಅನ್ ಇಂಡಿಕೇಶನ್ ನೌ ಇಸ್ ದ ಟೈಮ್. ಒಂದೇ ಆರ್ಗನೈಸೇಷನ್ ಅಲ್ಲಿ ಫ್ರಮ್ ವೆರಿ ಲಾಂಗ್ ಟೈಮ್ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಒಂದೇ ಆರ್ಗನೈಸೇಷನ್ಗೆ ತುಂಬಾ ಸಿನ್ಸಿಯರ್ ಆಗಿದ್ದೀರಾ, ತುಂಬಾ ಡೆಡಿಕೇಟೆಡ್ ಆಗಿದ್ದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಥಿಂಕ್ ಆಫ್ ಅದರ್ ಆಪ್ಷನ್ಸ್.
ಇನ್ ಕೇಸ್ ನಿಮಗೆ ಬೇರೆ ಆಫರ್ಸ್ ಬರ್ತಾ ಇದೆ, ಬೇರೆ ಓಪನಿಂಗ್ಸ್ ಬರ್ತಾ ಇದೆ, ಬೇರೆ ಒಂದು ಕಡೆಯಿಂದ ಪ್ರಯಾರಿಟಿ ಸಿಗ್ತಾ ಇದೆ ಅಂದ್ರೆ ನೌ ಇಸ್ ದ ಟೈಮ್ ಡಿಸೈಡ್ ಅಬೌಟ್ ಇಟ್. ಅದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಏನಾದ್ರೂ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಆಗತ್ತೆ, ಮ್ಯಾನೇಜ್ ಮಾಡಕ್ ಆಗತ್ತೆ ಅಂದ್ರೆ ದೆನ್ ಗೋ ಫಾರ್ ಇಟ್. ಯಾ ಸಿಚುವೇಶನ್ಸ್ ಹೆಂಗ್ ಬರುತ್ತೆ ಹೋಗ್ತಾ ಹೋಗ್ತಾ ಅಂದ್ರೆ ಪ್ರಾಬ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್, ಮಲ್ಟಿಪಲ್ ಟೀಮ್ಸ್, ಮಲ್ಟಿಪಲ್ ಜಾಬ್ಸ್ ನ ನೀವು ಬ್ಯಾಲೆನ್ಸ್ ಮಾಡ್ಬೇಕಾದ ಸಿಚುವೇಶನ್ ಬರುತ್ತೆ. ಆ ತರ ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಐ ಗೆಸ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ ಹೋಗ್ತಾ ಹೋಗ್ತಾ. ನಿಮ್ಮ ಸ್ಟೆಬಿಲಿಟಿ ನೋಡ್ಬಿಟ್ಟು, ನಿಮ್ಮ ಒಂದು ಗ್ರೋತ್ ನೋಡ್ಬಿಟ್ಟು, ನಿಮ್ಮಲ್ಲಿರೋ ಪೊಟೆನ್ಶಿಯಲ್ ನೋಡ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ ಕೊಡೋದು ನಿಮ್ಗೆಲ್ಲ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಆ ತರ ಒಂದು ಎಕ್ಸ್ಟ್ರಾ ವರ್ಕ್ ಕೊಡೋದು. ಪ್ರೆಷರ್ ಅಂತ ನಾನು ನೋಡ್ತಾ ಇಲ್ಲ, ಬಿಕಾಸ್ ಈ ಟೂ ಆಫ್ ಪೆಂಟಕಲ್ಸ್ ನೋಡಿದ್ರೆ ಹಿ ಇಸ್ ಹ್ಯಾಪಿ ಟು ಜಗಲ್, ಲೈಕ್ ಈಸ್ ಟೋಟಲಿ ಹ್ಯಾಪಿ ಟು ಬಿ ಬಿಸಿ. ಸೊ ನಿನ್ನ ಆ ಒಂದು ಎನರ್ಜಿಲಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಎಸ್, ಈ ತರ ಎಲ್ಲ ಚೇಂಜಸ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಕಾರ್ಡ್ ತೆಗೆಯೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ. ಐ ಡೋಂಟ್ ನೋ, ಐ ಆಮ್ ಅಡಿಕ್ಟೆಡ್ ಟು ದಿಸ್. ನನಗೆ ಈ ಪರ್ಫ್ಯೂಮ್ ಅಂತ ಅಲ್ಲ, ನನ್ಗೆಲ್ಲ ಆಲ್ಮೋಸ್ಟ್ ನನ್ನ ಜೊತೆ ಯಾವ್ದೆಲ್ಲ ಇದೆ, ಐ ಆಮ್ ಅಡಿಕ್ಟೆಡ್ ಟು ಪರ್ಫ್ಯೂಮ್ಸ್. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೂ ನಾನು ಪರ್ಫ್ಯೂಮ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಬಟ್ ಐಲ್ ಟು ಅನದರ್ ಟೈಮ್. ಐ ಡೋಂಟ್ ನೋ ವೈ ಐ ಆಮ್ ಅಡಿಕ್ಟೆಡ್. ಓಹೋ ಗಾಡ್, ಐ ಡೋಂಟ್ ನೋ. ಪ್ರಮೋಷನ್ ಏನು ಅಲ್ಲ, ನನಗೆ ಬ್ರ್ಯಾಂಡ್ ನೇಮು ಗೊತ್ತಿಲ್ಲ ಇನ್ಫ್ಯಾಕ್ಟ್. ಬಟ್ ಯಾವುದೇ ಪರ್ಫ್ಯೂಮ್ ಆದ್ರೂ ಐ ಆಮ್ ಕೈಂಡ್ ಆಫ್ ಅಡಿಕ್ಟೆಡ್ ಟು ಇಟ್. ಐ ಡೋಂಟ್ ನೋ ವೈ. ಸೊ ಸ್ಯಾಟಿಸ್ಫೈಂಗ್. ಸೊ ನೆಕ್ಸ್ಟ್ ಕಾರ್ಡ್ ಪುಲ್ ಮಾಡೋಣ. ಪೇಜ್ ಆಫ್ ವಾನ್ಸ್. ಪೇಜ್ ಆಫ್ ವಾನ್ಸ್, ಟೂ ಆಫ್ ಪೆಂಟಕಲ್ಸ್. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮ್ಮ ಕರಿಯರ್ ಜೊತೆಗೆ ನೀವೇನೋ ಒಂದು ಹೊಸದ ಅಡ್ವೆಂಚರ್ ಸ್ಟಾರ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಹೊಸದೇನೋ ಒಂದು ಐಡಿಯಾ ಬರುತ್ತೆ, ನೀವು ಅದನ್ನ ಫೈನಲಿ ಅಕ್ಸೆಪ್ಟ್ ಮಾಡ್ತೀರಾ. ಓಕೆ, ಲೆಟ್ ಮೀ ಮ್ಯಾನೇಜ್, ನನ್ನ ಹತ್ರ ಒಂದು ಸ್ಟ್ರೆಂತ್ ಇದೆ, ನಾನು ಎರಡನ್ನೂ ಮ್ಯಾನೇಜ್ ಮಾಡ್ತೀನಿ. ಆ ಥರ ಒಂದು ಎಕ್ಸ್ಟ್ರಾ ಸಮಥಿಂಗ್ ಸ್ಟಾರ್ಟ್ ಮಾಡೋದು ನೀವು. ಆಲ್ಟರ್ನೇಟಿವ್ ವೇಲಿ ದುಡ್ಡು ಮಾಡೋದಕ್ಕಾಗಿರ್ಬೋದು, ಆಲ್ಟರ್ನೇಟಿವ್ ವೇಲಿ ನಿಮ್ಮ ಸ್ಕಿಲ್ಸ್ನ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ಥರ ನೋಡ್ತಾ ಇದ್ದೀನಿ. ಹೊಸದೇನೋ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಫೈನಲಿ ಯು ಆರ್ ಲೈಕ್ ಲೆಟ್ ಮೀ ಗೋ ಫಾರ್ ಇಟ್, ಅದಕ್ಕೂ ಟೈಮ್ ಮಾಡೋಣ, ಆ ಥರ. ಇಟ್ಸ್ ಗುಡ್. ಓಕೆ, ಸೊ ಎಸ್, ಈ ಥರ ಚೇಂಜಸ್ ನೋಡ್ತಾ ಇದ್ದೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ.